ಗುರು ಶಿಷ್ಯರು ಕಷ್ಟ ಅಂತ ಬಂದವರ ಕಷ್ಟ ಕಾರ್ಪಣ್ಯವನ್ನ ದೂರ ಮಾಡುವ ಮಹಾಪವಾಡ ಪುರುಷರು. ಇಂಥ ಗುರು ಶಿಷ್ಯರ ಜೋಡಿ ರಥೋತ್ಸವ ಅದ್ಧೂರಿಯಾಗಿ ನಡೀತು. ಅದು ಎಲ್ಲಿ ಅಂತೀರಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಟಗೇರಿಯಲ್ಲಿ ಪವಾಡ ಪುರುಷ ನಮ್ಮಜ್ಜನ ಜಾತ್ರೆ. ಗುರು ಶಿಷ್ಯರ ಜಾತ್ರೆಯಲ್ಲಿ ತುಂಬಿ ತುಳುಕಿದ ಭಕ್ತಗಣ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತನ್ನ ಕೇಳಿಯೇ ಕೇಳಿರ್ತೀರಾ. ಆದರೆ ಗದಗದ ಬೆಟಗೇರಿಯಲ್ಲಿ ವಿಭಿನ್ನವಾದ ಗುರು ಶಿಷ್ಯರ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಅಚ್ಚರಿ ಅಂದ್ರೆ 96 ವರ್ಷದಿಂದ ಈ ಜಾತ್ರೆ ನಡೆಯುತ್ತಾ ಬಂದಿದ್ದು ಪವಾಡ ಪುರುಷರ ಮಹಿಮೆಯನ್ನ ಜನರು ಇಂದಿಗೂ ಕೊಂಡಾಡುತ್ತಾ ಸಂಭ್ರಮಿಸಿದ್ದಾರೆ. ಶ್ರೀ ವೀರಪ್ಪಜ್ಜ ಮತ್ತು ಅವರ ಶಿಷ್ಯನಾದ ರಂಗಾವಧೂತರು ಪವಾಡ ಪುರುಷರು. ಹಿಂದಿನ ಕಾಲದಲ್ಲಿ ಬೆಟಗೇರಿಯಲ್ಲಿ ಕಾಲರಾ ರೋಗವು ಆವರಿಸಿತ್ತು. ಅನೇಕ ಜನರು ಸಾವಿನ ಮನೆ ಸೇರಿದ್ರು. ಆಗ ಗುರು ಶಿಷ್ಯರ ಪಾದ ಸ್ಪರ್ಶದಿಂದ ಕಾಲರಾ ರೋಗ ನಿವಾರಣೆಯಾಗಿತ್ತೆಂಬ ಪ್ರತೀತಿ ಇದೆ. ಹೀಗಾಗಿ ಬೆಟಗೇರಿಯಲ್ಲಿ ಗುರು ಶಿಷ್ಯರಿಗಾಗಿ ಮಠವನ್ನ ನಿರ್ಮಾಣ ಮಾಡಲಾಗಿದ್ದು ಅಂದಿನಿಂದ ಇಂದಿನವರೆಗೆ ರಂಗಪ್ಪಜ್ಜನ ಜಾತ್ರೆ ನಡೆಸುತ್ತಾ ಬಂದಿದ್ದಾರೆ. ವೀರಪ್ಪಜ್ಜ ರಂಗಪ್ಪನ ಹೆಸರಿನ ಅಪರೂಪದ ಜೋಡಿ ರಥ. ಪವಾಡ ಪುರುಷರ ಹೆಸರಲ್ಲಿ ಇಲ್ಲಿ ಜೋಡಿ ರಥವಿದೆ. ನರಸಾಪುರದಿಂದ ರಂಗಪ್ಪನವರ ರಥವು ಮಠಕ್ಕೆ ಬರುತ್ತೆ. ಮಠದಲ್ಲಿ ಪೂಜೆ ನಡೆದ ಬಳಿಕ 2 ರಥವನ್ನ ಸಾವಿರಾರು ಸಂಖ್ಯೆಯ ಭಕ್ತಗಣದಲ್ಲಿ ಎಳೆಯಲಾಗುತ್ತೆ. ವಿಶೇಷವಾಗಿ ರಂಗಪ್ಪಜ್ಜವರ ನಾವು ಇತಿಹಾಸವನ್ನು ನೋಡಿದಾಗ ಮಧ್ಯಾಹ್ನ 12 ಗಂಟೆಗೆ ಬಿಸಿಲಿನಲ್ಲಿ ಶಿವದ ಮೇಲೆ ಪಾರ್ವತಿ ಪರಮೇಶ್ವರ ಹೋಗ್ತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಜೊತೆಗೆ ನರಸಾಪುರದಲ್ಲಿ ಪ್ಲೇಗು ಮಾರ್ಗ ಬಂದಾಗ ಅದನ್ನು ಹೋಗಲಾಡಿಸಿರ್ತಕ್ಕಂಥ ಒಬ್ಬ ಪವಾಡ ಪುರುಷ. ಅಂದಿನಿಂದ ನರಸಾಪುರದವರು ರಂಗಪ್ಪಜ್ಜನ ತೇರನ್ನು ಇಲ್ಲಿಗೆ ನಮ್ಮ ಮಠಕ್ಕೆ ತಂದಾಗ ನಮ್ಮ ಮಠದಲ್ಲಿ ಆಗಿರ್ತಕ್ಕಂಥ ತೇರು ವೀರಪ್ಪಜ್ಜರ ತೇರು. ಎರಡೂ ಕೂಡಿ ಜೋಡ ರಥೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಯಾವುದು ಹೌದು ಅದು ಅಲ್ಲ, ಯಾವುದು ಹೌದು ಅದು ಅಲ್ಲ ಅಂತ ಪವಾಡ ಮಾಡಿದ ಪುಣ್ಯ ಪುರುಷರ ಮಠಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಸೇರಿದಂತೆ ಯಾವುದೇ ಕಷ್ಟ ಇದ್ರೂ ಹರಕೆ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಇಲ್ಲಿ 2 ತೇರು ಎಳೆಯುವಂಥ ಒಳ್ಳೆಯ ವಿಶೇಷತೆ ಇದೆ. ಹೋದ ವರ್ಷದಿಂದ ಹೊಸ ತೇರನ್ನ ಮಾಡಿದ್ದಾರೆ. ಹೊಸ ತೇರಂತರೂ ತುಂಬ ಎಲ್ಲರಿಗೂ ನೋಡೋಕ್ಕೆ ಖುಷಿ ಕೊಡುವಂಥ ವಿಷಯ. ಆಮೇಲೆ ಅಜ್ಜ ಅವ್ರ ಹತ್ರ ಬಂದು ನಾವು ಏನೇ ಬೇಡ್ಕೊಂಡ್ರು ಒಳ್ಳೆ ಕೆಲಸ ಆಗಿದ್ದಾವೆ. ನಮಗೆ ನಮ್ಮ ಮಾಡ್ಕೊಂಡಂಥ ಹರಕೆಗಳು ಎಲ್ಲ ಈಡೇರ್ತಾ ಇದ್ದಾವೆ. ನಾವು ವರ್ಷ ಬರ್ತಾ ಇದ್ದೀವಿ ಇಲ್ಲಿ. ಅಜ್ಜಾರ್ ಹೇಳ್ದಂಗೆ ಯಾವುದು ಹೌದು ಅದು ಅಲ್ಲ, ಯಾವುದಲ್ಲ ಅದು ಹೌದು, ಅದ್ರ ಪ್ರಕಾರನ ಐತ್ರಿ. ಅದು ಹಂಗೆ ಅಜ್ಜಾರ್ ಹೇಳ್ದಂಗನ ಇದಾಗ ಜನ ಎಲ್ಲ ಭಾಳ ಬಂದು ಬೇಡ್ಕೊಂತಾರ್ರಿ. ಅಜ್ಜಾರ್ ಮೇಲೆ ಭಾಳ ನಂಬಿಕೆ ಇಟ್ಟಾರ್ರಿ ಎಲ್ಲರೂ. ಹಾಗಾಗಿ ಮತ್ತೆ ಇದು ಇಷ್ಟು ಫೇಮಸ್ ಆಗಕ್ಕೆ ಅದ ರೀಸನ್ ಅನ್ಸುತ್ತೆ. ಗುರು ಶಿಷ್ಯರಿಗಾಗಿಯೇ ನಡೆಯುವ ಜಾತ್ರೆಯನ್ನ ಭಕ್ತರು 96 ವರ್ಷದಿಂದ ಆಚರಿಸುತ್ತಾ ಬಂದಿದ್ದಾರೆ. ಪವಾಡ ಪುರುಷರ ಹಿರಿಮೆಯನ್ನ ಇಂದಿಗೂ ನೆನೆಯುತ್ತಾರೆ. ಒಟ್ಟಿನಲ್ಲಿ ಜಾತಿ ಮತ ಮರೆತು ಗುರು ಶಿಷ್ಯರ ಜಾತ್ರೆಯನ್ನ ಅದ್ದೂರಿಯನ್ನಾಗಿಸಿದ್ದಾರೆ. ಮಂಜುಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗುರು ಶಿಷ್ಯರು ಕಷ್ಟ ಅಂತ ಬಂದವರ ಕಷ್ಟ ಕಾರ್ಪಣ್ಯವನ್ನ ದೂರ ಮಾಡುವ ಮಹಾಪವಾಡ ಪುರುಷರು. ಇಂಥ ಗುರು ಶಿಷ್ಯರ ಜೋಡಿ ರಥೋತ್ಸವ ಅದ್ಧೂರಿಯಾಗಿ ನಡೀತು. ಅದು ಎಲ್ಲಿ ಅಂತೀರಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಟಗೇರಿಯಲ್ಲಿ ಪವಾಡ ಪುರುಷ ನಮ್ಮಜ್ಜನ ಜಾತ್ರೆ. ಗುರು ಶಿಷ್ಯರ ಜಾತ್ರೆಯಲ್ಲಿ ತುಂಬಿ ತುಳುಕಿದ ಭಕ್ತಗಣ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತನ್ನ ಕೇಳಿಯೇ ಕೇಳಿರ್ತೀರಾ.
ಆದರೆ ಗದಗದ ಬೆಟಗೇರಿಯಲ್ಲಿ ವಿಭಿನ್ನವಾದ ಗುರು ಶಿಷ್ಯರ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಅಚ್ಚರಿ ಅಂದ್ರೆ 96 ವರ್ಷದಿಂದ ಈ ಜಾತ್ರೆ ನಡೆಯುತ್ತಾ ಬಂದಿದ್ದು ಪವಾಡ ಪುರುಷರ ಮಹಿಮೆಯನ್ನ ಜನರು ಇಂದಿಗೂ ಕೊಂಡಾಡುತ್ತಾ ಸಂಭ್ರಮಿಸಿದ್ದಾರೆ. ಶ್ರೀ ವೀರಪ್ಪಜ್ಜ ಮತ್ತು ಅವರ ಶಿಷ್ಯನಾದ ರಂಗಾವಧೂತರು ಪವಾಡ ಪುರುಷರು. ಹಿಂದಿನ ಕಾಲದಲ್ಲಿ ಬೆಟಗೇರಿಯಲ್ಲಿ ಕಾಲರಾ ರೋಗವು ಆವರಿಸಿತ್ತು. ಅನೇಕ ಜನರು ಸಾವಿನ ಮನೆ ಸೇರಿದ್ರು. ಆಗ ಗುರು ಶಿಷ್ಯರ ಪಾದ ಸ್ಪರ್ಶದಿಂದ ಕಾಲರಾ ರೋಗ ನಿವಾರಣೆಯಾಗಿತ್ತೆಂಬ ಪ್ರತೀತಿ ಇದೆ. ಹೀಗಾಗಿ ಬೆಟಗೇರಿಯಲ್ಲಿ ಗುರು ಶಿಷ್ಯರಿಗಾಗಿ ಮಠವನ್ನ ನಿರ್ಮಾಣ ಮಾಡಲಾಗಿದ್ದು ಅಂದಿನಿಂದ ಇಂದಿನವರೆಗೆ ರಂಗಪ್ಪಜ್ಜನ ಜಾತ್ರೆ ನಡೆಸುತ್ತಾ ಬಂದಿದ್ದಾರೆ. ವೀರಪ್ಪಜ್ಜ ರಂಗಪ್ಪನ ಹೆಸರಿನ ಅಪರೂಪದ ಜೋಡಿ ರಥ. ಪವಾಡ ಪುರುಷರ ಹೆಸರಲ್ಲಿ ಇಲ್ಲಿ ಜೋಡಿ ರಥವಿದೆ. ನರಸಾಪುರದಿಂದ ರಂಗಪ್ಪನವರ ರಥವು ಮಠಕ್ಕೆ ಬರುತ್ತೆ. ಮಠದಲ್ಲಿ ಪೂಜೆ ನಡೆದ ಬಳಿಕ 2 ರಥವನ್ನ ಸಾವಿರಾರು ಸಂಖ್ಯೆಯ ಭಕ್ತಗಣದಲ್ಲಿ ಎಳೆಯಲಾಗುತ್ತೆ. ವಿಶೇಷವಾಗಿ ರಂಗಪ್ಪಜ್ಜವರ ನಾವು ಇತಿಹಾಸವನ್ನು ನೋಡಿದಾಗ ಮಧ್ಯಾಹ್ನ 12 ಗಂಟೆಗೆ ಬಿಸಿಲಿನಲ್ಲಿ ಸಿಂಹದ ಮೇಲೆ ಪಾರ್ವತಿ ಪರಮೇಶ್ವರ ಹೋಗ್ತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಜೊತೆಗೆ ನರಸಾಪುರದಲ್ಲಿ ಪ್ಲೇಗು ಮಾರ್ಗ ಬಂದಾಗ ಅದನ್ನು ಹೋಗಲಾಡಿಸಿರ್ತಕ್ಕಂಥ ಒಬ್ಬ ಪವಾಡ ಪುರುಷ. ಅಂದಿನಿಂದ ನರಸಾಪುರದವರು ರಂಗಪ್ಪಜ್ಜನ ತೇರನ್ನು ಇಲ್ಲಿಗೆ ನಮ್ಮ ಮಠಕ್ಕೆ ತಂದಾಗ ನಮ್ಮ ಮಠದಲ್ಲಿ ಆಗಿರ್ತಕ್ಕಂಥ ತೇರು ವೀರಪ್ಪಜ್ಜವ್ರ ತೇರು ಎರಡೂ ಕೂಡಿ ಜೋಡ ರಥೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಯಾವುದು ಹೌದು ಅದು ಅಲ್ಲ, ಯಾವುದು ಹೌದು ಅದು ಅಲ್ಲ ಅಂತ ಪವಾಡ ಮಾಡಿದ ಪುಣ್ಯ ಪುರುಷರ ಮಠಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಸೇರಿದಂತೆ ಯಾವುದೇ ಕಷ್ಟ ಇದ್ರೂ ಹರಕೆ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಇಲ್ಲಿ 2 ತೇರು ಎಳೆಯುವಂಥ ಒಳ್ಳೆಯ ವಿಶೇಷತೆ ಇದೆ. ಹೋದ ವರ್ಷದಿಂದ ಹೊಸ ತೇರನ್ನ ಮಾಡಿದ್ದಾರೆ. ಹೊಸ ತೇರಂತರೂ ತುಂಬ ಎಲ್ಲರಿಗೂ ನೋಡೋಕ್ಕೆ ಖುಷಿ ಕೊಡುವಂಥ ವಿಷಯ. ಆಮೇಲೆ ಅಜ್ಜವ್ರ ಹತ್ರ ಬಂದು ನಾವು ಏನೇ ಬೇಡ್ಕೊಂಡ್ರು ಒಳ್ಳೆ ಕೆಲಸ ಆಗಿದ್ದಾವೆ. ನಮಗೆ ನಮ್ಮ ಮಾಡ್ಕೊಂಡಂಥ ಹರಕೆಗಳು ಎಲ್ಲ ಈಡೇರ್ತಾ ಇದ್ದಾವೆ. ನಾವು ವರ್ಷ ಬರ್ತಾ ಇದ್ದೀವಿ ಇಲ್ಲಿ. ಅಜ್ಜಾರ್ ಹೇಳ್ದಂಗ ಯಾವ್ದು ಹೌದು ಅದು ಅಲ್ಲ, ಯಾವ್ದಲ್ಲ ಅದು ಹೌದು, ಅದ್ರ ಪ್ರಕಾರನ ಐತ್ರಿ ಅದು. ಹಂಗ ಅಜ್ಜಾರ್ ಹೇಳ್ದಂಗನ ಜನ ಎಲ್ಲ ಭಾಳ ಬಂದು ಬೇಡ್ಕೊಂತಾರ್ರಿ. ಅಜ್ಜಾರ್ ಮೇಲೆ ಭಾಳ ನಂಬಿಕೆ ಇಟ್ಟಾರ್ರಿ ಎಲ್ಲರೂ. ಹಂಗಾಗಿ ಮತ್ತೆ ಇದು ಇಷ್ಟು ಫೇಮಸ್ ಆಗಕ್ಕೆ ಅದ ರೀಸನ್ ಅನ್ಸುತ್ತೆ. ಗುರು ಶಿಷ್ಯರಿಗಾಗಿಯೇ ನಡೆಯುವ ಜಾತ್ರೆಯನ್ನ ಭಕ್ತರು 96 ವರ್ಷದಿಂದ ಆಚರಿಸುತ್ತಾ ಬಂದಿದ್ದಾರೆ. ಪವಾಡ ಪುರುಷರ ಹಿರಿಮೆಯನ್ನ ಇಂದಿಗೂ ನೆನೆಯುತ್ತಾರೆ. ಒಟ್ಟಿನಲ್ಲಿ ಜಾತಿ ಮತ ಮರೆತು ಗುರು ಶಿಷ್ಯರ ಜಾತ್ರೆಯನ್ನ ಅದ್ದೂರಿಯನ್ನಾಗಿಸಿದ್ದಾರೆ. ಮಂಜುಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗುರು ಶಿಷ್ಯರು ಕಷ್ಟ ಅಂತ ಬಂದವರ ಕಷ್ಟ ಕಾರ್ಪಣ್ಯವನ್ನ ದೂರ ಮಾಡುವ ಮಹಾಪವಾಡ ಪುರುಷರು. ಇಂಥ ಗುರು ಶಿಷ್ಯರ ಜೋಡಿ ರಥೋತ್ಸವ ಅದ್ದೂರಿಯಾಗಿ ನಡೀತು. ಅದು ಎಲ್ಲಿ ಅಂತೀರಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಟಗೇರಿಯಲ್ಲಿ ಪವಾಡ ಪುರುಷ ನಮ್ಮಜ್ಜನ ಜಾತ್ರೆ. ಗುರು ಶಿಷ್ಯರ ಜಾತ್ರೆಯಲ್ಲಿ ತುಂಬಿ ತುಳುಕಿದ ಭಕ್ತಗಣ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತನ್ನ ಕೇಳಿಯೇ ಕೇಳಿರ್ತೀರಾ. ಆದರೆ ಗದಗದ ಬೆಟಗೇರಿಯಲ್ಲಿ ವಿಭಿನ್ನವಾದ ಗುರು ಶಿಷ್ಯರ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಅಚ್ಚರಿ ಅಂದ್ರೆ 96 ವರ್ಷದಿಂದ ಈ ಜಾತ್ರೆ ನಡೆಯುತ್ತಾ ಬಂದಿದ್ದು ಪವಾಡ ಪುರುಷರ ಮಹಿಮೆಯನ್ನ ಜನರು ಇಂದಿಗೂ ಕೊಂಡಾಡುತ್ತಾ ಸಂಭ್ರಮಿಸಿದ್ದಾರೆ. ಶ್ರೀ ವೀರಪ್ಪಜ್ಜ ಮತ್ತು ಅವರ ಶಿಷ್ಯನಾದ ರಂಗಾವಧೂತರು ಪವಾಡ ಪುರುಷರು. ಹಿಂದಿನ ಕಾಲದಲ್ಲಿ ಬೆಟಗೇರಿಯಲ್ಲಿ ಕಾಲರಾ ರೋಗವು ಆವರಿಸಿತ್ತು. ಅನೇಕ ಜನರು ಸಾವಿನ ಮನೆ ಸೇರಿದ್ರು. ಆಗ ಗುರು ಶಿಷ್ಯರ ಪಾದ ಸ್ಪರ್ಶದಿಂದ ಕಾಲರಾ ರೋಗ ನಿವಾರಣೆಯಾಗಿತ್ತೆಂಬ ಪ್ರತೀತಿ ಇದೆ. ಹೀಗಾಗಿ ಬೆಟಗೇರಿಯಲ್ಲಿ ಗುರು ಶಿಷ್ಯರಿಗಾಗಿ